ಜಾಲಿ ರೈಡ್ ನೆಪದಲ್ಲಿ ಸ್ನೇಹಿತನಿಗೆ ಸುಪಾರಿ ಕೊಟ್ಟು ಸುಲಿಗೆ ಮಾಡಿಸಿದಂತಹ ಪ್ರಕರಣವನ್ನ ಪೊಲೀಸರು ಭೇದಿಸಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಚಿಕ್ಕಜಾಲ ಪೊಲೀಸರಿಂದ 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಪವನ್, ಪ್ರೇಮ್ ಹಾಗೂ ತರುಣ್ ಮತ್ತು ಆಚಲ್ ಇವರು ಬಂಧಿತರೆಲ್ಲರೂ ಕೂಡ ಇಂಜಿನಿಯರಿಂಗ್ ಹಾಗೂ ಬಿಕಾಂ ವಿದ್ಯಾರ್ಥಿಗಳಾಗಿದ್ದಾರೆ. ಚಂದನ್ ಎಂಬಾತನ ಚಿನ್ನಾಭರಣವನ್ನ ಆರೋಪಿಗಳು ಸುಲಿಗೆ ಮಾಡಿರ್ತಾರೆ. ಕಳೆದ ಮೇ 1ನೇ ತಾರೀಕು ಚಂದನ್ಗೆ ಪಾರ್ಟಿಗೆ ಬಾ ಅಂತ ಕರೆದಿರ್ತಾರೆ ಆರೋಪಿಗಳು. ಪಬ್ನಲ್ಲಿ ಪಾರ್ಟಿ ಮುಗಿಸಿ ಜಾಲಿ ರೈಡ್ ಹೋಗೋದಕ್ಕೆ ಪ್ಲಾನ್ ಮಾಡ್ತಾರೆ. ಈ ವೇಳೆ ಬೈಕ್ನಲ್ಲಿ ಬಂದಂತಹ ಇಬ್ಬರು ಆರೋಪಿಗಳು ಕಾರನ್ನು ಅಡ್ಡಗಟ್ಟಿ ಸುಲಿಗೆಯನ್ನು ಮಾಡಿರ್ತಾರೆ. 3.5 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿರ್ತಾರೆ. ಪೊಲೀಸರು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಜೊತೆಯಲ್ಲಿದ್ದ ಸ್ನೇಹಿತರೆ ಸುಲಿಗೆಗೆ ಸುಪಾರಿ ಕೊಟ್ಟಂತಹ ವಿಚಾರ ಗೊತ್ತಾಗುತ್ತೆ. ಈ ಸಂಬಂಧ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಪೊಲೀಸರಿಗೆ ಸ್ನೇಹಿತರ ಮೇಲೆ ಹೆಂಗ್ ಅನುಮಾನ ಬರುತ್ತೆ, ಹೆಂಗ್ ಪ್ರಕರಣವನ್ನು ಭೇದಿಸ್ತಾರೆ ಅಂತ? ಮಂತ ಕಳೆದ ಮೇ 1ನೇ ತಾರೀಕು ರಾತ್ರಿ ನಡೆದಿದ್ದಂಥ ಘಟನೆ ಇದು. ಚಂದನ್ ಅಂತ ಏನು ದೂರುದಾರ ಇದ್ದಾನೆ, ಈತ JP ನಗರದ ಮೂಲದವನು. ಆತನನ್ನ ಇಲ್ಲಿ ಏನೋ ಚಿಕ್ಕಜಾಲ ವ್ಯಾಪ್ತಿಯಲ್ಲಿರುವಂಥ ನೆಕ್ಸ್ಟ್ ಚಾಪ್ಟರ್ ಅನ್ನೋ ಪಬ್ಗೆ ಪಾರ್ಟಿ ಮಾಡೋದಕ್ಕೆ ಅಂತ ಸ್ನೇಹಿತರೆ ಕರೆಯುವಂಥದ್ದು. ಅಚಲ್ಲು ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ಕರೀತಾರೆ. ಕರೆದ ನಂತರದಲ್ಲಿ ಲೇಟ್ ನೈಟ್ ತನಕ ಮೂವರು ಸೇರಿ ಪಾರ್ಟಿ ಮಾಡ್ತಾರೆ. ಪಾರ್ಟಿ ಮುಗಿದ ನಂತರದಲ್ಲಿ ಚಂದನ್ ಮನೆಗೆ ವಾಪಸ್ ಹೋಗ್ತೀನಿ ಅಂತ ಹೇಳಿದಂಥ ವೇಳೆಯಲ್ಲಿ ಅಚಲ್ ಸ್ನೇಹಿತ ಏನಿರ್ತಾನೆ, ತುಂಬ ದಿವಸ ಆದಮೇಲೆ ಸಿಕ್ಕಿದೆಯಾ, ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಒಂದೇ ಕಾರಲ್ಲಿ ಹೊರಗಡೆ ಹೋಗುವಂಥದ್ದು. ಹೊರಗಡೆ ಹೋದ ತಕ್ಷಣಕ್ಕೆ ಬೈಕಲ್ಲಿ ಬಂದಂಥ ಇಬ್ಬರು ಯುವಕರು ಕಾರನ್ನು ಅಡ್ಡಗಟ್ಟಿ ಚಂದನ್ ಮೇಲೆ ಹಲ್ಲೆ ಮಾಡಿ ಆತನ ಮೈ ಮೇಲಿದ್ದಂಥ ಸುಮಾರು 3.5 ಲಕ್ಷ ಬೆಲೆಯ ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ರು. ಆ ಕ್ಷಣಕ್ಕೆ ಜೊತೆಲಿದ್ದಂಥ ಇಬ್ಬರು ಸ್ನೇಹಿತರು ಏನಿದ್ರು, ಈ ವಿಚಾರವನ್ನು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ, ಮನೆ ಕಡೆ ವಿಚಾರ ಗೊತ್ತಾದರೆ ಮರ್ಯಾದೆ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆತನನ್ನು ಕಂಪ್ಲೇಂಟ್ ಕೊಡದಂತೆ ತಡೆದಿರ್ತಾರೆ. ಯಾವಾಗ 1 ವಾರ ಆಗುತ್ತೆ ಘಟನೆ ಆಗಿ, ಘಟನೆ ಆದ 1 ವಾರ ಆದ ನಂತರದಲ್ಲಿ ಚಂದನ್ಗೆ ಅನುಮಾನ ಶುರುವಾಗುವಂಥದ್ದು. ಅಂದರೆ ಯಾಕೆ ಇವರು ನನಗೆ ಕಂಪ್ಲೇಂಟ್ ಕೊಡೋದಂತೆ ತಡೆದ್ರು, ಮತ್ತು ಆ ಪಾರ್ಟಿ ಮಾಡಿದಂಥ ವೇಳೆಯಲ್ಲಿ ಪದೇ ಫೋನ್ ಎತ್ಕೊಂಡು ಯಾರ ಜೊತೆಗೂ ಮಾತಾಡ್ಕೊಂಡು ಬಂದಲ್ಲಿ ಕೂರ್ತಿದ್ರು ಅನ್ನೋ ಅನುಮಾನ ಬಂದು ಆ ನಂತರದಲ್ಲಿ ಚಿಕ್ಕಜಾಲ ಪೊಲೀಸರಿಗೆ ದೂರುದಾರ ಚಂದನ್ ಕಂಪ್ಲೇಂಟ್ ಕೊಟ್ಟಾನೆ. ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಲ್ಲಿ ಯಾರು ಸುಲಿಗೆ ಮಾಡ್ಕೊಂಡು ಹೋಗಿದ್ರು ಇಬ್ಬರು, ಅವ್ರಿಗೆ ಮತ್ತೆ ಜೊತೆಲಿದ್ದಂಥ ಇಬ್ಬರು ಫ್ರೆಂಡ್ಸ್ಗೂ ಕೂಡ ಸಾಕಷ್ಟು ಬಾರಿ ವಾಟ್ಸಪ್ ಕಾಲು ಮತ್ತು ನಾರ್ಮಲ್ ಕಾಲಲ್ಲಿ ಮಾತಾಡಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಆ ನಂತರದಲ್ಲಿ ಈಗ ಕಾರ್ಯಾಚರಣೆ ನಡೆಸಿ 4 ಜನರನ್ನು ಕೂಡ ಬಂಧನ ಮಾಡಿ ಸುಮಾರು 60 ಗ್ರಾಮ್ನಷ್ಟು ಚಿನ್ನಾಭರಣವನ್ನು ವಶಕ್ಕೆ ಪಡ್ಕೊಂಡಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಉಮೇಶ್. ಒಟ್ಟಿನಲ್ಲಿ ಸ್ನೇಹವನ್ನ ಯಾರ ಜೊತೆ ಮಾಡಬೇಕು, ಯಾರ ಜೊತೆ ಮಾಡಬಾರದು ಅನ್ನೋದನ್ನ ಈ ಪ್ರಕರಣ ತೋರಿಸ್ಕೊಟ್ಟಿದೆ. ಯಾರ್ಯಾರನ್ನೋ ನಂಬಿ ಸ್ನೇಹಿತರು ಅಂತ ಅಂದ್ಕೊಂಡ್ರೆ ಬಗಣಿಗೂಟ ಇಡ್ತಾರೆ.